ಅವರ ಜಾತಿಯಲ್ಲಿ ಓಂಕಾರವನ್ನು ಹೇಳಬಾರ್ದಂತೆ, ಲಲಿತಾ ಸಹಸ್ರನಾಮ ಹೇಳ್ಬಾರ್ದಂತೆ. ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ. ನಾವು ಈಗ ಅಂಧ ಭಕ್ತರು ಅಂದರೆ ಏನು? ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಂಚಿಕೆ ಅಂಧ ಭಕ್ತರು. ನನಗೆ ಶಾಕ್ ಆಯಿತು. ನಮ್ಮ ಯೋಗ ಶಾಲೆಯಲ್ಲಿ 8 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದಾರೆ. ನಾವು ಯೋಗಾಸನ ಎಲ್ಲ ಅಭ್ಯಾಸ ಮಾಡಿ ಶವಾಸನ ಆದಮೇಲೆ ರೆಗ್ಯುಲರಾಗಿ ಓಂಕಾರ ಹೇಳ್ತೀವಿ 3 ಬಾರಿ. ಟೈಮ್ ಇದ್ದರೆ 9 ಬಾರಿ ಓಂಕಾರ ಹೇಳ್ಬಿಟ್ಟು ಹಾಗೆ ರಿಲ್ಯಾಕ್ಸ್ ಮಾಡಿ ಕ್ಲಾಸ್ ಮುಗಿಸ್ತೀವಿ. ಸೊ ಕ್ಲಾಸ್ ಪ್ರಾರಂಭ ಆಗಬೇಕಾದ್ರೆ ಒಂದು ಪ್ರೇಯರ್ ಇರುತ್ತೆ. ಸೊ ಅವರು ನಮ್ಮ ಕ್ಲಾಸಿಗೆ ಬರೋರು ಹೆಸರು ಹೇಳಲ್ಲ, ಜಾತಿ ಹೇಳಲ್ಲ. ಅವರ ಜಾತಿಯಲ್ಲಿ ಓಂಕಾರವನ್ನು ಹೇಳಬಾರ್ದಂತೆ, ಲಲಿತಾ ಸಹಸ್ರನಾಮ ಹೇಳ್ಬಾರ್ದಂತೆ, ವಿಷ್ಣು ಸಹಸ್ರನಾಮ ಹೇಳ್ಬಾರ್ದಂತೆ, ಗಾಯತ್ರಿ ಮಂತ್ರ ಹೇಳಂಗಿಲ್ಲಂತೆ. ಇವ್ರು ನಾವೇನು ಮಾಡ್ತೀವಿ, ಓಂಕಾರ ಹೇಳ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಹೇಳ್ತೀವಿ, ನೋಡೋದಿಲ್ಲ. ಹೇಳ್ಕೊಡ್ಬೇಕಾದ್ರೆ ಮಾತ್ರ ಜನರಲಾಗಿ ಎಲ್ಲ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಇವರು 8 ವರ್ಷಗಳಿಂದ ಯೋಗಕ್ಕೆ ಬರ್ತಾರೆ, ಓಂಕಾರವನ್ನು ಹೇಳೇ ಇಲ್ಲ. ಮೊನ್ನೆ ಸಡನ್ನಾಗಿ ಬಾಯಿ ಬಿಟ್ಬಿಟ್ರು, ನಾವು ಹೇಳಂಗಿಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ. ಅಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಓಂಕಾರವೇ ಮೂಲ. ಎಲ್ಲ ಮಂತ್ರ ಶುರುವಾಗದೆ ಓಮಿಂದ. ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಎಲ್ಲ ಓಂ ಶುರುವಾಗುತ್ತೆ. ಮೂಲವೇ ಓಂಕಾರ ಅಂತ ಕರೀತಾರೆ. ಇದು ಯಾವುದೋ ಒಂದು ರೀತಿಯಾದ ಆಧ್ಯಾತ್ಮಿಕ ಚಿಂತನೆಯಲ್ಲ. ಓಂಕಾರವನ್ನು ಅಭ್ಯಾಸ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆ ತುಂಬ ಪ್ರಶಾಂತವಾಗಿರುತ್ತೆ, ನಿದ್ರೆ ಮಾಡಿ ಎದ್ದಿರುತ್ತೆ, ಮನಸ್ಸು ಕೂಡ ಶಾಂತವಾಗಿರುತ್ತೆ. ಆ ಟೈಮಲ್ಲಿ ಓಂಕಾರವನ್ನು ನೀವು ಹೇಳಿದ್ರೆ, ಅಭ್ಯಾಸ ಮಾಡಿದ್ರೆ ಹೋಲ್ ಬಾಡಿ, ದೇಹ ಪೂರ್ತಿಯಾಗಿ ಕಂಪನವನ್ನು ಅನುಭವಿಸುತ್ತೆ. ಇಟ್ ಕ್ಯಾನ್ ಫೀಲ್ ದ ವೈಬ್ರೇಷನ್. ನೀವು ವೈಬ್ರೇಷನ್ ಫೀಲ್ ಮಾಡ್ಬೋದು. ಇದು ಪ್ಯೂರ್ ಸೈನ್ಸು. ಅಕಾರ ಉಕಾರ ಮಕಾರವನ್ನು ಹೇಳಿದಾಗ ಹೊಟ್ಟೆ ನಾಭಿ ಸ್ಥಳದಲ್ಲಿ ಕಂಪನ ಉಂಟಾಗುತ್ತೆ. ಉಕಾರ ಹೇಳಿದಾಗ ಎದೆನಲ್ಲಿ ಕಂಪನ ಉಂಟಾಗುತ್ತೆ. ಮಕಾರ ಹೇಳಿದಾಗ ತಲೆನಲ್ಲಿ ಕಂಪನ ಉಂಟಾಗುತ್ತೆ. ಓಂಕಾರವನ್ನು ಹೇಳಿದಾಗ ಹೋಲ್ ಬಾಡಿ ಸ್ಪೈನಲ್ ಕಾರ್ಡ್ನಲ್ಲಿ ನಮಗೆ ಕಂಪನವನ್ನು ನಾವು ಅನುಭವಿಸಬಹುದು. ಆ ಸೂದಿಂಗ್ ಏನು ಕಂಪನಗಳು ವೈಬ್ರೇಷನ್ಸ್ ಇರುತ್ತೋ ಆ ಶಬ್ದದ್ದು, ಅದು ಮನಸ್ಸನ್ನು ಶಾಂತಗೊಳಿಸುತ್ತೆ. ಇದು ಪ್ಯೂರ್ ಸೈನ್ಸ್. ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಪೇಪರ್ಸ್ ಇದೆ. ಶಾಂತಿ ಕುಂಜ ಅಂತ ಒಂದು ಆಶ್ರಮ ಇದೆ ಹರಿದ್ವಾರದಲ್ಲಿ. ಅಲ್ಲಿ ಉಚಿತವಾಗಿ ಗಾಯತ್ರಿ ಮಂತ್ರೋಪದೇಶ ಮಾಡಿ ಅಭ್ಯಾಸ ಮಾಡಿಸಿ ಅದರ ಪ್ರಯೋಜನ ಹೇಳು ಅಂತ ಹೇಳ್ತಾರೆ ಉಚಿತವಾಗಿ. ಅಲ್ಲಿ ಹೆಣ್ಮಕ್ಳನ್ನೇ ವೇದ ಮಂತ್ರಗಳನ್ನೆಲ್ಲ ಹೇಳಿ ಹೋಮ ಹವನಗಳನ್ನೆಲ್ಲ ಮಾಡಿಸ್ತಾರೆ. ಹೆಣ್ಮಕ್ಳು ಓಂಕಾರ ಹೇಳ್ಕೊಡ್ತಾರೆ, ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರೆ. ಯಾಕೆಂದರೆ ವೇದಗಳಲ್ಲಿ, ಸೃಷ್ಟಿಯಲ್ಲಿ ಹೆಣ್ಣು ಗಂಡು ಸಮಾನರು ಇರತಕ್ಕಂಥದ್ದು ಸತ್ಯವನ್ನು ಮಂತ್ರಗಳ ಮುಖಾಂತರ, ವೇದ ಮಂತ್ರಗಳಲ್ಲಿ ಏನಿದೆ ಅದು, ಮತ್ತೆ ಅದರ ಪ್ರಯೋಜನ ಏನು, ದೇಹದ ಮೇಲೆ ಏನೇನು ಬೀರುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ತಿಳಿಸ್ತಾರೆ. ನಾವು ಈಗ ಅಂಧ ಭಕ್ತರು ಅಂದರೆ ಏನು ಈಗ ತಿಳ್ಕೊಳ್ಳೋಣ ನೋಡಿ. ನಮ್ಮ ಹಿಂದೂ ಧರ್ಮದಲ್ಲೇ ಇವರು ಈ ರೀತಿಯಾದ ಮನಸ್ಥಿತಿ ಜನರು ಇದ್ದರೆ, ಇನ್ನು ಬೇರೆ ಧರ್ಮಗಳಲ್ಲಿ ಯಾವ ರೀತಿಯಾದ ನಂಬಿಕೆ ಇರುತ್ತೆ. ಸೊ ಗುರುಗಳಾಗಿರ್ತಕ್ಕಂಥವ್ರು ಇದನ್ನು ಹೇಳಬಾರ್ದು, ಇದನ್ನು ಮಾಡಬಾರ್ದು ಅಂದರೆ ಮೂಲವೇ ಗೊತ್ತಿಲ್ಲ. ಹಿಂದೂ ಧರ್ಮದ ಮೂಲ ತತ್ವವೇ ಗೊತ್ತಿಲ್ಲ. ಎಷ್ಟು ಅದ್ಭುತವಾದ ಹಿಂದೂ ಧರ್ಮ ಅಂದರೆ, ನಮ್ಮದು ಸನಾತನ ಧರ್ಮ ಅಂದರೆ, ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲಿ, ಗಿಡ ಮರಗಳಲ್ಲಿ ಭಗವಂತನನ್ನು ನೋಡು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ಕೊಂಡು ಬಂದರು. ನಮ್ಮ ಮನೇಲಿ ಏನಿರುತ್ತೆ ನೋಡಿ, ನಾಯಿ ಇದ್ರೆ ನಾಯಿ ಕೂಡ ದೇವರು, ದತ್ತಾತ್ರೇಯ ಅಂತ ಕರಿತೀವಿ. ಕುರಿ ಇದ್ರೆ ಕುರಿನೂ ದೇವರು, ಭೈರವೇಶ್ವರ ಅಂತ ಕರಿತೀವಿ. ಹಸು ದೇವರು, ಹಂದಿ ದೇವರು, ಎಷ್ಟೊಂದು ಪ್ರಾಣಿಗಳು ದೇವರು. ಹಾವು ಬಂದ್ರೆ ಹಾವು ದೇವರು. ವೃಕ್ಷಗಳಲ್ಲಿ ಎಷ್ಟೊಂದು ವೃಕ್ಷಗಳು ದೇವರು. ಗಿಡಗಳಲ್ಲಿ, ಹೂಗಳಲ್ಲಿ, ಗರಿಕೆ ಹುಲ್ಲಲ್ಲಿ ನಾವು ಭಗವಂತನನ್ನು ಕಾಣ್ತೀವಿ. ನಾವು ಚರಾಚರ ವಸ್ತುಗಳಲ್ಲಿ ನಾವು ದೇವರನ್ನು ನೋಡ್ತೀವಿ. ಅದು ಮೂಲ ತತ್ವ. ನೀನು ಯಾವ್ಯಾವ ಸ್ಥಳದಲ್ಲಿ ಹೇಗಿದೆಯೋ, ನಿನಗೆ ಅಲ್ಲಿ ಏನೇನು ಸಿಗುತ್ತೋ, ಯಾವುದ್ರ ಮೇಲೆ ನಂಬಿಕೆ ಬರುತ್ತೋ ಅದರಲ್ಲಿ ದೇವರನ್ನು ನೋಡಂತಕ್ಕಂಥದ್ದು ಹಿಂದೂ ಧರ್ಮದ ಮೂಲ ತತ್ವ. ನಾನು ಬೇರೆ ಏನಂಗಿಲ್ಲ. ಸೊ ನಾಯಿಯನ್ನು ನಾನು ದೇವರಾಗಿ ನೋಡಿದಾಗ ಹಂದಿಯನ್ನು ನಾನು ತಿರಸ್ಕಾರ ಮಾಡುವಂಗಿಲ್ಲ.
ನಿನಗೆ ಅಭ್ಯಾಸ ಆಗಿದೆ ನಾಯಿಯನ್ನು ಪೂಜೆ ಮಾಡಿ ಪೂಜೆ ಮಾಡು, ತೊಂದರೆ ಇಲ್ಲ. ನಿನಗೆ ಅಭ್ಯಾಸ ಆಗಿದೆ ಹಂದಿಯನ್ನು ಪೂಜೆ ಮಾಡಿ ಪೂಜೆ ಮಾಡು, ತೊಂದರೆ ಇಲ್ಲ. ನೀನು ಯಾವ ರೀತಿಯಾದ ವೇಷಗಳನ್ನು ಹಾಕೋ, ತೊಂದರೆ ಇಲ್ಲ. ನೀವು ಈ ಕಡೆ ಮಲೆನಾಡು ಕಡೆ ಎಲ್ಲ ಹೋದರೆ ಯಕ್ಷಗಾನದಲ್ಲಿ ಶ್ರೀಕೃಷ್ಣನಿಗೆ ವೇಷ ಹಾಕ್ತಾರೆ, ನೋಡೋಕ್ಕೆ ಆಗಲ್ಲ. ನಮ್ಮ ಕಡೆ ಬಂದರೆ ನಮಗೊಂಥ ಸುಂದರವಾದ ಶ್ರೀಕೃಷ್ಣ, ಅಲ್ಲಿ ಏನೇನೋ ಹಾಕಿರ್ತಾರೆ, ಅಲ್ಲಿ ದೇವರನ್ನು ನೋಡ್ತಾರೆ. ನಿನಗೆ ಇಷ್ಟ ಇದೆಯಾ ಯಕ್ಷಗಾನ ನೋಡು, ಇಷ್ಟ ಇಲ್ವಾ ಸುಮ್ಮನಿರು. ನಾನು ಮಾಡುವುದು ಸತ್ಯ. ಸೊ ಗುರುವೇ ಅಲ್ಲ, ಅಂಧಭಕ್ತಿ, ಸತ್ಯದ ಅರಿವಿಲ್ಲ. ನನಗೆ ಆಶ್ಚರ್ಯ, 8 ವರ್ಷ ಅವರು ಓಂಕಾರ ಹೇಳಲಿಲ್ಲ ಅಂದರೆ ಮನಸ್ಸನ್ನು ಯಾವ ರೀತಿ ಟ್ಯೂನ್ ಮಾಡಿರ್ತಾರೆ ಆ ಜಾತಿಯಲ್ಲಿ. ಅಂದರೆ ಈ ರೀತಿಯಾದ ಅಂಧಭಕ್ತಿಯಿಂದನೇ ಈ ಜಗತ್ತು ನಲುಗುತ್ತಿದೆ. ನೀನು ಟೆರರಿಸ್ಟ್ಗಳು ಆರಾಮಾಗಿ ಟೆರರಿಸ್ಟ್ ಆಗ್ತಾರೆ. ಆ ಚಿಕ್ಕ ಮಕ್ಕಳಿಂದ ಅವ್ರ ತಲೆಗೆಲ್ಲ ತುಂಬಿ ನೀನು ಸತ್ತರೆ ಧರ್ಮ ರಕ್ಷಣೆಗೆ ಹೋರಾಟ ಮಾಡಿದ್ರೆ ಸತ್ತ ಮೇಲೆ ಸ್ವರ್ಗದಲ್ಲಿ ನಿನಗೆ ಇಷ್ಟು ಜನ ಸಿಗ್ತಾರೆ, ಹೆಣ್ಮಕ್ಳು ಸಿಗ್ತಾರೆ, ಸುಖವಾಗಿರ್ಬೋದು ಅಂತ ಎಲ್ಲ ಕಲ್ಪನೆಯನ್ನ ತುಂಬುತ್ತಾರೆ. ಸೊ ಮನಸ್ಸಿಗೆ ತುಂಬತಕ್ಕಂಥ ಗುರುಗಳಲ್ಲಿ ವಿಶಾಲ ಮನೋಭಾವ, ವಿಶ್ವ ಮಾನವ ತತ್ವವಿರಬೇಕು. ಸೃಷ್ಟಿಯಲ್ಲಿ ಒಂದೊಂದು ಸ್ಥಳದಲ್ಲಿ ಅದರೇ ರೀತಿಯಾದ ಜೀವಿಗಳಿರ್ತವೆ, ಒಂದೊಂದು ಜೀವಿಗಳಲ್ಲಿ ಒಂದೊಂದು ರೀತಿಯಾದ ಪ್ರಯೋಜನ ಇರುತ್ತೆ ಮನುಷ್ಯನಿಗೆ. ಯಾವ್ಯಾವ ಪ್ರಾಣಿಗಳು ಗಿಡಮರಗಳು ಮನುಷ್ಯನಿಗೆ ತುಂಬ ಉಪಯೋಗವೋ ಅದರಲ್ಲಿ ಭಗವಂತನನ್ನು ನೋಡು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟೊಂದು ಸರಳವಾಗಿದೆ ಅನ್ನತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಮೂಲ ತತ್ವ. ಸೊ ಹೀಗೆ ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಹೋದಾಗ ಈಗಿನ ಘಟನೆಗಳಲ್ಲೂ ನಮ್ಮ ಭೂಮಿ ಮೇಲೆ ಯಾಕೆ ಯುದ್ಧಗಳು ನಡೀತಾ ಇದೆ ಅಂದರೆ ಈ ರೀತಿಯಾದ ಅಂಧಭಕ್ತಿ. ಸೊ ಪಾಪ ಬಸವಣ್ಣವರು ಎಷ್ಟೊಂದು ಕಷ್ಟಪಟ್ಟರು ಎಲ್ಲರನ್ನು ಒಂದು ಮಾಡೋಕ್ಕೆ. ನೀನು ಈಗ ಸಪೋಸ್ ವಿಭೂತಿ ಹಾಕೊಂತೀಯಪ್ಪ, ಲಿಂಗಾಯತ ಹಾಕಿರ್ತೀಯ, ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ನಾಮ ಹಾಕಕ್ಕೆ ಬರ್ತಾರೆ, ನೋ ಪ್ರಾಬ್ಲಮ್, ಹಾಕೊಳ್ಳಪ್ಪ. ಆ ಶಿವನೇ ವಿಷ್ಣುವಾಗಿರ್ಬೋದಲ್ಲ, ಅಲ್ಲಿ ವಿಷ್ಣುನೇ ಶಿವನಾಗಿರ್ಬೋದಲ್ವಾ. ಸೊ ಶಿವನೇ ದೇವಿಯಾಗಿರ್ಬೋದಲ್ವಾ. ಎಲ್ಲರ ಹೋಗು, ಇಷ್ಟ ಇದ್ರೆ ಹೋಗು, ಇಲ್ಲ ಅಂದಿರು, ಎಲ್ಲವನ್ನೂ ಗೌರವಿಸು. ಅದು ಮಾಡಲೇ ಬೇಡ ಅಂದ್ರೆ ತಪ್ಪು. ಸೊ ಅವರು ನಮ್ಮ ಯೋಗ ಶಾಲೆಗೆ ಬಂದು ಯೋಗವನ್ನು ಕಲಿಬೇಕಾದಾಗ ಅವರ ಗುರುಗಳು ಓಂಕಾರವನ್ನು ಹೇಳಬಾರ್ದು ಅಂತ ಹೇಳಿರ್ಬೇಕಾದಾಗ ಅದನ್ನು ಫಾಲೋ ಮಾಡ್ತಾರೆ ಅಂದರೆ ಅದು ಅಂಧಭಕ್ತಿ, ಅಂಧ ಗುರು. ಯಾಕೆ ಅಂದರೆ ನೀನು ಯೋಗ ಶಾಲೆಯಲ್ಲಿದ್ದೆ, ಎಲ್ಲರಿಗೂ ಓಂಕಾರ ಹೇಳ್ತಾರೆ, ಹೇಳು. ಯಾವುದೇ ಧರ್ಮವಾಗಲಿ ಯಾವುದೇ ಜಾತಿಯಾಗಲಿ ಅಲ್ಲಿ ವ್ಯತ್ಯಾಸ ಇಲ್ಲವೇ ಇಲ್ಲ. ಆ ಓಂಕಾರದ ನಾದವನ್ನು, ಆ ಕಂಪನವನ್ನು ಅನುಭವಿಸು, ಮನಸ್ಸನ್ನು ವಿಶ್ರಾಂತಿಗೊಳಿಸು, ಅಷ್ಟೇ. ಅದನ್ನು ಏನು ಕೆಟ್ಟದಾಗತ್ತೆ? ಆದರೆ ಓಂಕಾರ ಹೇಳಿಬಿಟ್ರೆ ನನಗೆ ಕೆಟ್ಟದಾಗತ್ತೆ ಅನ್ನತಕ್ಕಂಥದ್ದನ್ನ ಅವರ ಗುರುಗಳು ಅವರ ತಲೆಯಲ್ಲಿ ತುಂಬಿರ್ತಾರೆ. ಇದು ಯಾವ ರೀತಿ ಜಾತಿ, ಯಾವ ರೀತಿ ಗುರುಗಳು ಅಲ್ವೇನ್ರಿ? ಮಂತ್ರ ಮಾತ್ರ ಹೇಳೋದು, ಸರ್ವೇ ಜನ ಸುಖಿನೋ ಭವಂತು ಅಂತ, ವಸುದೇವ ಕುಟುಂಬಕಂ ಅಂತ ಹೇಳೋದು. ಶ್ರೀಕೃಷ್ಣನೇ ಹೇಳಿದನೇ, ಈ ವಿಶ್ವವೇ ನನ್ನ ಕುಟುಂಬ. ಎಂಥ ಅದ್ಭುತವಾದ ವಾಕ್ಯ ಅದು. ಎಲ್ಲರಲ್ಲೂ ದೇವರನ್ನು ನೋಡು, ಎಲ್ಲ ಕಡೆ ನಾನಿದ್ದೀನಿ, ಚರಾಚರ ವಸ್ತುಗಳಲ್ಲಿ ನಾನಿದ್ದೀನಿ ಅಂತ ಕೃಷ್ಣ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾಕೆ ಅಂದರೆ ಕೃಷ್ಣನ ರೂಪದಲ್ಲಿ ವಿಶ್ವ ತತ್ವವನ್ನು, ಸೃಷ್ಟಿಯ ತತ್ವವನ್ನು ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಸಾಮಾನ್ಯ ವ್ಯಕ್ತಿಗೂ ಅರ್ಥವಾಗುವ ರೀತಿಯಲ್ಲಿ. ನೀನು ವ್ಯತ್ಯಾಸವನ್ನು ನೋಡಬೇಡ, ಎಲ್ಲರಲ್ಲೂ ಸಹಬಾಳ್ವೆಯಿಂದ, ಪ್ರೀತಿ ವಿಶ್ವಾಸದಿಂದ ದೈವತ್ವವನ್ನು ನೋಡು, ಎಲ್ಲರೂ ನನ್ನವರೇ. ಎಂಥ ಅದ್ಭುತವಾದ ಸತ್ಯ ಅಲ್ವಾ ಅದು. ವಸುದೇವ ಕುಟುಂಬಕಂ. ಇಂಥ ನಾಡಲ್ಲಿ ಹಿಂದೂಗಳಾಗಿ ಹುಟ್ಟಿ ಯಾವುದೋ ಒಂದು ಜಾತಿ ಅಂತ ನೀನು ಆ ಮಂತ್ರ ಹೇಳ್ಬೇಡ, ಈ ಮಂತ್ರ ಹೇಳ್ಬೇಡ ಅಂತ ಹೇಳಿ ನೀನು ಹೇಳದೇ ಇದ್ರೆ ಅದು ಅಂಧಭಕ್ತಿ ಅಲ್ವೇ? ಸೊ ನಾನೇ ಶ್ರೇಷ್ಠ ಅನ್ನೋನು ಅಂಧಭಕ್ತ, ಅಂಧ ಗುರು. ನಾನೇ ಶ್ರೇಷ್ಠವಲ್ಲ, ವಿಶ್ವ ಶ್ರೇಷ್ಠ, ಸೃಷ್ಟಿ ಶ್ರೇಷ್ಠ, ಪಂಚಭೂತಗಳು ಶ್ರೇಷ್ಠ, ಚರಾಚರ ವಸ್ತುಗಳು ಶ್ರೇಷ್ಠ. ನಿನಗೆ ಯಾವ್ದು ಬರುತ್ತೋ ಅದನ್ನು ಉಪಯೋಗಿಸ್ಕೊ, ಎಲ್ಲದರಲ್ಲೂ ಚೆನ್ನಾಗಿರು ಅಷ್ಟೇ. ಶಿವನ ದೇವಸ್ಥಾನಕ್ಕೆ ಹೋದ್ರೆ ವಿಭೂತಿ ಹಾಕೋ, ವಿಷ್ಣು ದೇವಸ್ಥಾನಕ್ಕೆ ಹೋದ್ರೆ ನಾಮ ಹಾಕೋ, ಅಷ್ಟೇ. ಬೇಡವಾ? ಏನು ಬೇಡ, ಸುಮ್ಮನಿರು, ಕೇಳೋದೇ ಇಲ್ಲ. ನಿನ್ನನ್ನು ನೀನು ಗಮನಿಸು, ಮನಸ್ಸನ್ನು ಖಾಲಿ ಮಾಡು. ಎಲ್ಲ ಗೊಂದಲಗಳಿಂದ, ಎಲ್ಲ ಶಾಸ್ತ್ರಗಳಿಂದ, ಎಲ್ಲ ಜಾತಿಯ ಪುರಾಣಗಳಿಂದ, ಒಂದು ಜಾತಿಗೆ ಸೀಮಿತವಾದ ಗುರುಗಳಿಂದ ದೂರ ಇರ್ಬೇಕು ನಾವು. ಜಾತಿಗೆ ಸೀಮಿತವಾದ ಗುರು ಗುರುವಲ್ಲ, ಸೃಷ್ಟಿಗೆ ಸೀಮಿತವಾಗಿರಬೇಕು ಗುರು. ಎಲ್ಲರೂ ದೇವರನ್ನು ನೋಡಬೇಕು. ನಾನು ಈ ಪದ್ಧತಿನ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಮಾಡಿ ನೀವು ಎಲ್ಲವನ್ನು ಅನುಸರಿಸಿ, ಎಲ್ಲರನ್ನೂ ಗೌರವಿಸಿ, ಎಲ್ಲವನ್ನು ಪ್ರೀತಿಸಿ ಅಂತ ಹೇಳ್ತಕ್ಕಂಥವನೇ ನಿಜವಾದ ಗುರು.
ನನ್ನದೇ ಶ್ರೇಷ್ಠ, ಬೇರೆದು ತಪ್ಪು ಅಂದರೆ ಅವನ ಗುರುವಲ್ಲ. ನನ್ನ ಧರ್ಮವೇ ಶ್ರೇಷ್ಠ, ಇನ್ನೊಂದು ಧರ್ಮ ಸರಿ ಇಲ್ಲ ಅಂದರೆ ಅದು ಧರ್ಮವಲ್ಲ. ಸಿಂಪಲ್. ನನ್ನ ದೇವರೇ ಶ್ರೇಷ್ಠ, ಬೇರೆ ದೇವರು ಸರಿ ಇಲ್ಲ ಅಂದರೆ ಅವನ ದೇವ್ರ ಬಗ್ಗೆನೇ ಗೊತ್ತಿಲ್ಲ. ಹೆಣ್ದೇವ್ರು ಶ್ರೇಷ್ಠ, ಗಂಡು ದೇವ್ರು ಶ್ರೇಷ್ಠ ಅಂದರೆ ದೇವ್ರ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಈ ದೇವ್ರು ಶ್ರೇಷ್ಠ, ಆ ದೇವ್ರು ಶ್ರೇಷ್ಠ, ಅದು ಸರಿ ಇಲ್ಲ ಅಂದರೆ ದೇವ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಏನು ಬೇಡ, ಎಲ್ಲ ಖಾಲಿ ಮಾಡಿ ನಿನ್ನ ದೇಹವನ್ನು, ನಿನ್ನ ಮನಸ್ಸನ್ನು, ನಿನ್ನ ಉಸಿರಾಟವನ್ನು ಗಮನಿಸು. ಮನಸ್ಸನ್ನು ಖಾಲಿ ಮಾಡು, ಆನಂದವಾಗಿರು. ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ಪ್ರೀತಿಯನ್ನು ನೀನು ಕೊಡು. ವಿಶ್ವ ಮಾನವ ನಾವು ನೀನು ಅಷ್ಟೇ, ಬೇರೇನಿಲ್ಲ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.